ನಮಸ್ಕಾರ ಪ್ರೇಕ್ಷಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಈಗಾಗಲೇ ಸೆಕೆಂಡ್ PUC ಮೂರನೇ ಎಕ್ಸಾಮ್ ಅಂದರೆ ಈ ವರ್ಷದ ಕೊನೆಯ ಎಕ್ಸಾಮದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಆದರೆ ಯಾರೆಲ್ಲ ವಿದ್ಯಾರ್ಥಿಗಳು ತಮಗೆ ಮಾರ್ಕ್ಸ್ ಸ್ಯಾಟಿಸ್ಫೈಡ್ ಇಲ್ಲ, ಮಾರ್ಕ್ಸ್ಗಳಲ್ಲಿ ಡೌಟ್ ಇದೆ ಅಥವಾ ಫೇಲ್ ಆಗಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ನಾಳೆ ಕೊನೆಯ ದಿನಾಂಕ ಮರು ಮೌಲ್ಯಮಾಪನ ಮಾಡಲಿಕ್ಕೆ ಅಥವಾ ಟೋಟಲ್ ಅಥವಾ ವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ನಾಳೆ ಕೊನೆಯ ದಿನಾಂಕ ಇರುವುದರಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನನ್ನು ಹಾಕಿಲ್ಲ, ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಿ. ಯಾಕಂತಂದರೆ ಇದು ಕೊನೆಯ ಒಂದು ನಿಮಗೆ ಚಾನ್ಸ್ ಇರುವಂಥದ್ದು, ಈ ವರ್ಷದ ಕೊನೆಯ ಒಂದು ಚಾನ್ಸ್ ನಿಮಗೆ PUC ವಿದ್ಯಾರ್ಥಿಗಳಿಗೆ. ಈ ಒಂದು ಚಾನ್ಸಲ್ಲಿ ಏನಾದರೂ ಪಾಸಾಗಿ ಬಂದರೆ ನೀವು ಮತ್ತೇನಾದರೂ ಒಂದು ವರ್ಷದ ಜೀವನ ನಿಮಗೆ ಏನಾದರೂ ಎಜುಕೇಷನ್ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಸುಮ್ಮನೆ ಕೂತಿದ್ರೆ ಪಾಸ್ ಆಗೋದಿಲ್ಲ ಅಂತ ಎಕ್ಸೆಪ್ಟೇಷನ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀರಿ, ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡ್ರಿ, ಪ್ರಯತ್ನ ಮಾಡಿರಿ. ಏನಾದರೂ ಲಕ್ ಬೈ ಚಾನ್ಸ್ ಆಗಿ ನಿಮ್ಮದು ಪಾಸಾಗಿ ಬಂದರೆ ಏನು ಮಾಡ್ತೀರಾ? ಹೀಗಾಗಿ ಅಪ್ಲಿಕೇಶನನ್ನು ಹಾಕೋದನ್ನು ಮರಿಬೇಡಿ. ವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನನ್ನು ಹಾಕಿ ಒಂದು ಸಲ ನಿಮ್ಮ ಪ್ರಯತ್ನವನ್ನು, ಲಾಸ್ಟ್ ಪ್ರಯತ್ನ ಈ ವರ್ಷದ್ದು ನಿಮ್ಮದಿದು, ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. 24ನೇ ತಾರೀಕು ಅಂದರೆ ನಾಳೆಗೆ, ಇವತ್ತು 23, ನಾಳೆಗೆ 24 ಕೊನೆ ದಿನ ಹಾಕಿರುತ್ತೆ. ಇದನ್ನು ಒಂದು ನಿಮಗೆ ಇನ್ಫಾರ್ಮೇಷನ್ಸ್ ಶೇರ್ ಮಾಡಬೇಕಾಗಿತ್ತು. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ. ಧನ್ಯವಾದಗಳು.